ಹೀಗಾಗಿ ಈ ಅರ್ಜಿಯನ್ನ ತಿರಸ್ಕಾರ ಮಾಡಬೇಕು ಅಂತ ಸರ್ಕಾರಿ ವಕೀಲ ಸಚಿನ್ ಪ್ರತಿವಾದ ಮಾಡಿದ್ದಾರೆ. ಇನ್ನು ಜೈಲಿನಲ್ಲಿ ನಟ ದರ್ಶನ್ಗೆ ಸವಲತ್ತು ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಾಲಯ ಅಕ್ಟೋಬರ್ 29ಕ್ಕೆ ಆದೇಶ ಕಾಯ್ದಿರಿಸಿದೆ. ಇನ್ನು ವಾದ ಪ್ರತಿವಾದ ಎರಡನ್ನೂ ಆಲಿಸಿದಂತಹ ನ್ಯಾಯಾಲಯ ಅಕ್ಟೋಬರ್ 29ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿದೆ. ಹೀಗಾಗಿ ನಟ ದರ್ಶನ್ ಅವರಿಗೆ ಹಾಸಿಗೆ ತಲೆದಿಂಬು ಸಿಗುವಂತಹ ವಿಚಾರ ಈಗ ಮತ್ತೆ ಅಯೋಮಯ ಆಗ್ತಾ ಇದೆ. ಇದರ ಜೊತೆಗೆ ನಟ ದರ್ಶನ್ ಅವರನ್ನ ಮುಖ್ಯ ಜೈಲಿಗೆ ಸ್ಥಳಾಂತರ ಮಾಡಬೇಕು ಅಂತ ಬೇಡಿಕೆ ಕೂಡ ಇಟ್ಟರು ವಕೀಲರು. ನಟ ದರ್ಶನ್ ಅವರ ಪರ ವಕೀಲ ಕ್ವಾರಂಟೈನ್ ಸೆಲ್ನಿಂದ ಅವರನ್ನ ಮುಖ್ಯ ಸೆಲ್ಗೆ ಅಲ್ಲಿಂದ ಶಿಫ್ಟ್ ಮಾಡಬೇಕು ಅನ್ನುವಂತಹ ಬೇಡಿಕೆ ಕೂಡ ಇಟ್ಟರು. ಇದೇ ಸಂದರ್ಭದಲ್ಲಿ ಎಎಸ್ಪಿಪಿ ಪ್ರತಿವಾದ ಕೂಡ ಸಲ್ಲಿಕೆ ಮಾಡಿದ್ದಾರೆ. ನಟ ದರ್ಶನ್ ಅವರು ಏನೇನೆಲ್ಲ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅದನ್ನು ಕೊಡಲಾಗಿದೆ. ಜೈಲಿನ ಮ್ಯಾನ್ಯುವಲ್ ಏನಿದೆ ಅದರ ಪ್ರಕಾರವಾಗಿ ಏನೇನೆಲ್ಲ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿದ್ದಾರೆ. ಹೀಗಾಗಿ ಹೆಚ್ಚುವರಿ ಸವಲತ್ತು ಕೊಡುವ ಅವಶ್ಯಕತೆ ಇಲ್ಲ ಅಂತ ಒಂದೆಡೆ ವಾದ ಮಂಡನೆ ಮಾಡಿದ್ರು. ಮತ್ತೊಂದೆಡೆ ನಟ ದರ್ಶನ್ ಅವರ ಪರ ವಕೀಲರು ಜೈಲಾಧಿಕಾರಿಗಳಿಗೂ ಕೂಡ ಅನೇಕ ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಜೈಲಿನಲ್ಲಿ ಅನೇಕ ಕೈದಿಗಳು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ, ಕೇಕ್ ಕತ್ತರಿಸ್ತಾ ಇದ್ದಾರೆ, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಕೂಡ ಹಾಕ್ಕೊಳ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಅಧಿಕಾರಿಗಳನ್ನು ಅಮಾನತು ಕೂಡ ಮಾಡಿದ್ರು. ಹೀಗಾಗಿ ಒಬ್ಬರಿಗೆ ಒಂದು ನ್ಯಾಯ ಮತ್ತೊಬ್ಬರಿಗೆ ಮತ್ತೊಂದು ನ್ಯಾಯನ ಅಂತ ನಟ ದರ್ಶನ್ ಅವರ ಪರ ವಕೀಲರು ವಾದ ಮಂಡನೆ ಮಾಡಿದ್ರು. ಇನ್ನು ವಾದ ಪ್ರತಿವಾದ ಎರಡನ್ನೂ ಆಲಿಸಿದಂತಹ ನ್ಯಾಯಮೂರ್ತಿಗಳು ಅಕ್ಟೋಬರ್ 29ಕ್ಕೆ ವಾದ ಮಂಡನೆ ಪ್ರಕರಣದ ವಿಚಾರಣೆ ಮುಂದೂಡಿಕೆ ಮಾಡಿದ್ದಾರೆ. ಹೀಗಾಗಿ 29ನೇ ತಾರೀಕಿನಂದು ಮತ್ತೆ ವಾದ ಪ್ರತಿವಾದ ನಡೆಯುತ್ತೆ, ಕ್ಲೋಸಿಂಗ್ ಸ್ಟೇಟ್ಮೆಂಟ್ಗಳು ಹೊರಬೀಳುತ್ತೆ. ಅದಾದ ನಂತರ ನ್ಯಾಯಮೂರ್ತಿಗಳು ಯಾವ ರೀತಿಯಾಗಿ ತೀರ್ಪು ಕೊಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ನಟ ದರ್ಶನ್ ಅವರಿಗೆ ಹಾಸಿಗೆ ತಲೆದಿಂಬು ಸಿಗುತ್ತಾ ಇಲ್ವಾ? ವಾದ ಪ್ರತಿವಾದದ ಬಳಿಕ ನ್ಯಾಯಮೂರ್ತಿಗಳು ಯಾವ ತೀರ್ಪನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಟ ದರ್ಶನ್ ಅವರ ಹಾಸಿಗೆ ತಲೆದಿಂಬು ವಿಚಾರ ಇವತ್ತು ಚರ್ಚೆಗೆ ಬಂತು. ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಎಎಸ್ಪಿಪಿ ಅವರು ಕೂಡ ಪ್ರತಿವಾದ ಸಲ್ಲಿಕೆ ಮಾಡಿದ್ರು. ಜೊತೆಗೆ ನಟ ದರ್ಶನ್ ಅವರ ಪರ ವಕೀಲರು ದರ್ಶನ್ ಅವರ ಪರವಾಗಿ ವಾದ ಮಂಡನೆ ಮಾಡಿದ್ರು. ಪರ ವಿರೋಧ ಎರಡೂ ಒಂದು ವಾದಗಳನ್ನು ನ್ಯಾಯಮೂರ್ತಿಗಳು ಆಲಿಸಿದ್ದಾರೆ. ಅಕ್ಟೋಬರ್ 29ಕ್ಕೆ ಈ ಒಂದು ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ.